ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯಗಢ ಎಂಬ ಹಳ್ಳಿ ಇತ್ತು. ಆ ಹಳ್ಳಿಲಿ ರಾಮು ಎಂಬ ಒಬ್ಬ ರೈತ ವಾಸಿಸ್ತಾ ಇದ್ದ. ಅವನು ಬಡವನಾಗಿದ್ದ ಹಾಗೂ ತುಂಬ ಶ್ರಮಜೀವಿಯಾಗಿದ್ದ. ಇವನ ಕೆಲಸವನ್ನು ನೋಡಿ ಅಲ್ಲಿನ ಮಹಾರಾಜ ಇವನಿಗೆ ಅರಮನೆಯ ತೋಟಗಾರಿಕೆಯ ಕೆಲಸವನ್ನು ಕೂಡ ವಹಿಸಿದ್ದ. ರಾಮು ತುಂಬಾ ಸುಂದರವಾಗಿ ಮಹಾರಾಜನ ತೋಟವನ್ನು ಇಟ್ಟಿದ್ದ. ಅನೇಕ ಗಿಡಗಳನ್ನು ಬೆಳೆಸಿದ್ದ. ಹೀಗೆ ದಿನಗಳು ಸಂತೋಷವಾಗಿ ಉರುಳ್ತಾ ಇದ್ವು. ಒಂದಿನ ರಾಮು ಆ ಬೃಂದಾವನದಲ್ಲಿ ಜೋರಾಗಿ ಅಳ್ತಾ ಇದ್ದ. ಅವನ ಅಳುವಿನ ಸದ್ದು ಕೇಳಿಸಿಕೊಂಡ ಆ ರಾಜ್ಯದ ಮಂತ್ರಿ, ಯಾರದು ಯಾರದು ಬೃಂದಾವನದಲ್ಲಿ ಅಳ್ತಾ ಇರೋದು, ಏನಾಗಿದೆ, ಯಾರು ಅಂತ ಕೇಳಿಕೊಂಡು ಅವನ ಹತ್ರಕ್ಕೆ ಬಂದ. ಆಗ ರಾಮು ಹೇಳ್ದ, ನಾನು ಮಂತ್ರಿಗಳೇ, ರಾಮು, ನನಗೆ ಮೋಸ ಆಗಿದೆ. ನಾನು ಬಹಳ ದಿನಗಳಿಂದ ಕಷ್ಟಪಟ್ಟು ದುಡಿದ ಹಣನೆಲ್ಲ ಆ ಮರದ ಕೆಳಗೆ ಊತಿಟ್ಟಿದ್ದೆ. ಆದರೆ ಈಗ ಅದು ಕಾಣಿಸ್ತಾ ಇಲ್ಲ. ನಾನು ಹಣವನ್ನು ಆ ಮರದ ಕೆಳಗೆ ಊತಿಟ್ಟ ವಿಷಯ ಯಾರಿಗೂ ಗೊತ್ತಿಲ್ಲ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬಾ ಕಷ್ಟಪಟ್ಟ ಹಣ ಅದು. ನಾನೇನು ಮಾಡಲಿ? ಓ ಹೌದಾ, ನೀನು ಯಾಕೆ ಹೇಳ್ತಿದ್ಯಾ ರಾಮು? ನಾನಿಲ್ವಾ? ನಾನೇನಾದರೂ ಉಪಾಯ ಮಾಡಿ ಆ ಹಣನ ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಕಳ್ಳರನ್ನು ಖಂಡಿತ ನಾನು ಪತ್ತೆ ಹಚ್ತೀನಿ ಅಂತ ಮಂತ್ರಿ ರಾಮುಗೆ ಹೇಳ್ದ. ಮಂತ್ರಿ ಈ ವಿಷಯದ ಬಗ್ಗೆ ಬಹಳ ಹೊತ್ತು ಚಿಂತಿಸ್ದ. ಏನು ಮಾಡಿದರೆ ಕಳ್ಳನನ್ನು ಹಿಡಿಬಹುದು, ಏನಾಗಿರಬಹುದು, ಯಾರು ಹಣನ ಇಟ್ಕೊಂಡು ಹೋಗಿರಬಹುದು ಎಲ್ಲವನ್ನ ಯೋಚಿಸಿದ ಅವನು ಮರುದಿನ ಸ್ವಲ್ಪ ಹಳ್ಳಿಯ ಜನರನ್ನು ಅರಮನೆಗೆ ಬರೋಕ್ಕೆ ಹೇಳ್ದ. ಹಾಗೂ ಅವರ ಬಳಿಯಲ್ಲಿ ಆ ಮರದ ಬೇರನ್ನು ಯಾರಾದರೂ ಔಷಧಿಗೆ ಬಳಸ್ತಾರಾ ಅಂತೆಲ್ಲ ಪ್ರಶ್ನೆ ಕೇಳಿದ. ಯಾರ ಬಳಿನೂ ಉತ್ತರ ಇರಲಿಲ್ಲ. ಆದರೆ ಒಬ್ಬ ಪಂಡಿತ ಬಂದು, ಹೌದು ಮಂತ್ರಿಗಳೇ, ನಾನು ಬಳಸ್ತೀನಿ. ನನ್ನ ಬಳಿಯಲ್ಲಿ ಒಬ್ಬ ರೋಗಿ ಇದ್ದಾನೆ, ಅವನಿಗೆ ಆ ಔಷಧಿಯನ್ನು ಬಳಸ್ತೀನಿ. ಅದರ ಬೇರನ್ನು ನಾನು ತರೋದಿಲ್ಲ, ಆ ರೋಗಿಯ ಮನೆಯವರು ತರ್ತಾರೆ. ನಿಮಗೆ ಬೇಕಾದರೆ ನಾಳೆ ಅವರ ಮನೆಯವರನ್ನು ನಾನು ಅರಮನೆಗೆ ಕಳಿಸ್ತೀನಿ ಅಂತ ಆ ಪಂಡಿತ ಹೇಳ್ದ. ಅವನು ಹೇಳಿದ ರೀತಿಯೇ ಮರುದಿನ ಆ ರೋಗಿಯ ಕಡೆಯವನು ಆ ಅರಮನೆಗೆ ಬಂದ. ಓ, ನೀನಾ ಆ ಪಂಡಿತ ಕಳಿಸಿದ ವ್ಯಕ್ತಿ? ನೀನು ನಿನ್ನ ಮನೆಯವರಿಗೆ ಬೇರುಗಳನ್ನು ಸಂಗ್ರಹಿಸ್ತೀಯಾ ಅಂತ ಕೇಳಿದ್ದೀನಿ. ಆ ಬೇರನ್ನು ನೀನು ಯಾವ ಮರದಿಂದ ತಗೊಳ್ತೀಯಾ ಅಂತ ಪ್ರಶ್ನಿಸಿದ ಮಂತ್ರಿ. ಅದಕ್ಕೆ ಆ ವ್ಯಕ್ತಿ, ನಾನು ಮಹಾರಾಜರ ಬೃಂದಾವನದ ಕೆಳಗಿರೋ ಮರದಿಂದ ತಗೋತೀನಿ ಮಂತ್ರಿಗಳೇ ಅಂತ ಉತ್ತರಿಸ್ತಾನೆ. ಓ, ಹಾಗಾದರೆ ನೀನಾ ಈ ಬೃಂದಾವನದ ಮಾಲಿಯ ಹಣವನ್ನು ಕದ್ದವನು? ಸುಮ್ಮನೆ ಅದನ್ನು ಹಿಂತಿರುಗಿಸು, ಇಲ್ಲದಿದ್ದರೆ ನಿನಗೆ ಶಿಕ್ಷೆ ಆಗುತ್ತೆ. ನಿನ್ನದಲ್ಲದ ವಸ್ತುವನ್ನು ನೀನು ಇಟ್ಕೊಳ್ಳೋದು ತಪ್ಪು ಅಂತ ನಿನಗೆ ಗೊತ್ತಿಲ್ವಾ ಅಂತ ಅವನಿಗೆ ಬುದ್ಧಿ ಹೇಳಿ ಹಣವನ್ನು ವಾಪಸ್ ತಗೊಂಡ. ಹಾಗೆ ಮಾತು ಕೊಟ್ಟಂತೆ ಮಾಲಿಯ ಹಣವನ್ನು ಮಂತ್ರಿ ಬುದ್ಧಿವಂತಿಕೆಯಿಂದ ಅವನಿಗೆ ಹಿಂತಿರುಗಿಸ್ದ.